ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಯ್ತದೋ ಏನೋ ಗೊತ್ತಿಲ್ಲ. ಆದರೆ ಸಚಿವ ಕೆ.ಎನ್. ರಾಜಣ್ಣ ಅವರ ವಿಚಾರ ಏನಿದೆಯಲ್ಲ ಅದನ್ನು ಅವ್ರನ್ನೇ ಕೇಳಿ ಅಂತ ಕಾಂಗ್ರೆಸ್ನವರು ಹೇಗೆ ನಡೆದುಕೊಳ್ತಿದ್ದಾರೆ ಅದನ್ನು ನೀವೇ ನೋಡಿ. ನಮ್ಮ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಕ್ರಾಂತಿಗಳು ನಡೆಯೋದಿಲ್ಲ, ಪಕ್ಷದ ಸಿದ್ಧಾಂತ ತೀರ್ಮಾನವನ್ನು ನಾವು ಪಾಲಿಸುತ್ತೇವೆ ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ತೀರ್ಮಾನವನ್ನು, ಪಕ್ಷ ನಡೆದುಕೊಂಡು ಬಂದ ದಾರಿಯನ್ನು ಅರ್ಥ ಮಾಡಿಕೊಂಡಿದ್ರೆ ಅದು ಬಿಜೆಪಿ ಮಾತ್ರ. ಸೊ ಆ ಪಕ್ಷದಲ್ಲಿ ಅಂತಹ ಯಾವುದೇ ವ್ಯವಸ್ಥೆಗಳಿಲ್ಲ, ಎಲ್ಲ ನೀವೇ ಸೃಷ್ಟಿ ಮಾಡಿಕೊಂಡು ಏನೇನೋ ಬೇಕು ನೀವೇ ನೋಡ್ತಾ ಇದ್ದೀರಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ 75 ವರ್ಷದ ಸಿದ್ಧಾಂತದ ವಿಚಾರವಾಗಿ ಮಾತನಾಡಿದರು. ಅದರ ಬಗ್ಗೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡಿಲ್ಲ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಯ್ತದೋ, ಮತ್ತೊಂದು ಆಯ್ತದೋ, ಮಗದೊಂದು ಆಯ್ತದೋ, ಕಾಂಗ್ರೆಸ್ನವರು ಹೆಂಗೆ ನಡ್ಕೋತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ. ಸರ್ಕಾರ ಬಿಜೆಪಿಯಲ್ಲಿ ಯಾವ ಕ್ರಾಂತಿಗಳು ಎಲ್ಲ ಯಾವುವು ಇದ್ದಿಲ್ಲ. ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ತೀರ್ಮಾನವನ್ನು, ಪಕ್ಷ ನಡೆದು ಬಂದ ದಾರಿಯನ್ನು ಅರ್ಥ ಮಾಡ್ಕೊಂಡಿರತಕ್ಕಂಥ ಯಾವುದಾದ್ರು ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಆ ಪಕ್ಷದಲ್ಲಿ ಆ ಥರದ ಯಾವುದೂ ವ್ಯವಸ್ಥೆಗಳಿಲ್ಲ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಯ್ತದೋ, ಮತ್ತೊಂದು ಆಯ್ತದೋ, ಮಗದೊಂದು ಆಯ್ತದೋ, ಕಾಂಗ್ರೆಸ್ನವರು ಹೆಂಗೆ ನಡ್ಕೋತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ. ಸರ್ಕಾರ ಬಿಜೆಪಿಯಲ್ಲಿ ಯಾವ ಕ್ರಾಂತಿಗಳು ಎಲ್ಲ ಯಾವುವು ಇದ್ದಿಲ್ಲ. ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ತೀರ್ಮಾನವನ್ನು, ಪಕ್ಷ ನಡೆದು ಬಂದ ದಾರಿಯನ್ನು ಅರ್ಥ ಮಾಡ್ಕೊಂಡಿರತಕ್ಕಂಥ ಯಾವುದಾದ್ರು ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಆ ಪಕ್ಷದಲ್ಲಿ ಆ ಥರದ ಯಾವುದೂ ವ್ಯವಸ್ಥೆ